ಮಡಿಕೇರಿಯ ಇಂದಿರಾನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ರಸ್ತೆಯಿಂದ ಶಾಸಕರಾದ ಡಾಕ್ಟರ್ ಮಂತರಗೌಡ ಶುಕ್ರವಾರ ಸಾರ್ವಜನಿಕರಿಗೆ ಸಮರ್ಪಿಸಿದರು. ನಗರಸಭೆಯ ಎಸ್ಎಫ್ಸಿ ಅನುದಾನದಲ್ಲಿ ಸುಮಾರು 220 ಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ರಸ್ತೆಗೆ ಚರಂಡಿ ನೀರನ್ನು ಬಿಡಬಾರದು, ವಾಹನವನ್ನು ವೇಗವಾಗಿ ಚಲಾಯಿಸಬಾರದು, ರಸ್ತೆ ಉಳಿಸಿಕೊಳ್ಳುವತ್ತ ಗಮನ ಹರಿಸಬೇಕೆಂದರು. ನಮ್ಮ ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಇಂದಿರಾನಗರ ರಸ್ತೆ ಅಂದರೆ ನಮ್ಮ ಕುದುರೆಮಟ್ಟೆ ಟೆಂಪಲ್ನಿಂದ ಹಿಡಿದು ನಮ್ಮ ಮಂಗಳೂರು ರೋಡ್ ಸೇರೋದಂಥ ಒಂದು ಇಂದಿರಾನಗರ ಗ್ರಾಮದೊಳಗೆ ಒಂದು ರೋಡು 27,80,000 ರೂಪಾಯಿಗೆ ಟೆಂಡರ್ ಅಮೌಂಟ್ ಆಗಿತ್ತು. ಅಂದರೆ SFC ಉಳಿಕೆ ಅಮೌಂಟು ನಮ್ಮ ಅಧಿಕಾರಿಗಳೇನೋ ಎಲ್ಲೆಲ್ಲೋ ಹುಡುಕಿ 19-20ನೇ ಇಸ್ವಿದು ಉಳಿಕೆ ಅಮೌಂಟ್ ತೊಗೊಂಡು ಇದು 200 ಮೀಟ್ರು, ಆಮೇಲೆ ಅಲ್ಲಿ ಒಂದು 50 ಮೀಟ್ರು ನಮ್ಮ ಕುಂದ್ರಮಟ್ಟೆಯಿಂದ ಮೇಲ್ಗಡೆ ಟೆಂಪಲ್ ನಂದಿನಿ ಬೂತ್ ಡೈರಿ ಇದೆಯಲ್ಲ, ಅದೆರಡು ಎರಡು ರೋಡ್ ಸೇರಿಸಿ ಇಂದಿರಾನಗರ ತುಂಬ ದಿವಸ ಬೇಡಿಕೆ ಇತ್ತು. ನಮ್ಮ ಏರಿಯಾ ಕೌನ್ಸಿಲರ್ಸ್ ಹಾಗೂ ನಮ್ಮ ಶ್ವೇತಾ ಮೇಡಮು, ಸಬಿತಾ ಮೇಡಮ್ ಅವರು, ಜೂಲಿಯಾ ಕಬಿ ಅವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ತುಂಬ ದಿವಸದಿಂದ ಕಾಯ್ಕೊಂಡಿದ್ರು ಪಾಪ. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಇವರೆಲ್ಲರೂ ಸೇರಿಕೊಂಡು ಇವತ್ತು ಅದ್ಭುತವಂತ ಕೆಲಸ ಆಗಿದೆ. ಇದೇ ಸಂದರ್ಭ ಸ್ಥಳೀಯರನ್ನು ಸನ್ಮಾನ ಮಾಡಲಾಯಿತು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ನಗರಸಭೆ ಸದಸ್ಯರಾದ ಶ್ವೇತಾ, ಸಬಿತಾ, ಮನ್ಸೂರ್, ಜಗದೀಶ್, ನಗರಸಭೆ ಮಾಜಿ ಅಧ್ಯಕ್ಷೆ ಜುಲೈಖಾ ಬಿ, HM ನಂದಕುಮಾರ್, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಚಂದ್ರಶೇಖರ್, ಪೌರಾಯುಕ್ತ HN ರಮೇಶ್, ನಗರಸಭೆ ಇಂಜಿನಿಯರ್ ಹೇಮಂತ್, ಸತೀಶ್, ಸೆಸ್ಕ್ AE ಸಂಪತ್ ಕುಮಾರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.